ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಮ್ಮೂರಿಗೆ ಹೋಗ್ತಾಯಿದ್ದೀವಿ. ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ, ಹಾಗಾಗಿ ಹೋಗ್ತಾಯಿದ್ದೀವಿ. ಈಗ ಮಧ್ಯಾಹ್ನ 2:30 ಆಗಿದೆಯೋ, ಇವಾಗ ಹೋಗ್ತಾಯಿದ್ದೀವಿ. ಇಲ್ಲಿ ಹೊರಗಡೆ ಮದುವೆ ಇಟ್ಕೊಂಡು ಎದುರುಗಡೆ ಮನೆಯವ್ರದ್ದು ನಾವು ಇವತ್ತು ಹೋಗ್ತಾಯಿದ್ದೀವಿ. ನಾಳೆ ಮದುವೆ ಕರೆದಿದ್ದಾರೆ, ಹೋಗಬೇಕು. ಆದರೆ ಏನು ಮಾಡೋದು, ಇವಾಗ ಬಿಡೋಕ್ಕೆ ಬರೋಂಗಿಲ್ಲ. ನೆಕ್ಸ್ಟ್ ವೀಕು ಜಾತ್ರೆ ಇದೆ, ನಮ್ಮೂರ ಜಾತ್ರೆ. ಸೊ ಅದಕ್ಕೆ ಕ್ಲೀನ್ ಮಾಡಲೇಬೇಕಲ್ವಾ. ಸೊ ಹಾಗಾಗಿ ಸಂಪೆಲ್ಲ ತೊಳಿಬೇಕು. ಹೋಗ್ತಾಯಿದ್ದೀವಿ. ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ಗ್ರಾಸರಿಷ್ಟು ಶಾಪಿಂಗ್ ಮಾಡೋದಿದೆ ಹಾವೇರಿಯಲ್ಲಿ, ಅದನ್ನು ತೊಗೊಂಡು ನಾವು ಹೋಗೋಣ. ಬನ್ನಿ, ತೋರಿಸ್ತೀನಿ ಹೇಗೆ ಪೆಂಡಲೆಲ್ಲ ಹಾಕಿದ್ದಾರೆ. ಬಾಗಿಲು ಮುಂದೆನೇ ಹಾಕ್ಬಿಟ್ಟಿದ್ದಾರೆ, ಇಲ್ಲೇ ಮನೆ ಮುಂದೆನೇ ತೋರಿಸ್ತೀನಿ. ಏನಿಲ್ಲ ಬರ್ರಿ. ಡಿಜೆ ನೋಡಲಿ, ಪೆಂಡಲ್ ಹಾಕಿದಾರ, ಹಂದ್ರ ಹಾಕಿದಾರಲ್ಲ ಅದೇ ಮನೆ. ನೀವು ನೋಡಿದ್ರಲ್ಲ ಹೇಗೆ ಮನೆ ಮುಂದೆನೇ ಪೆಂಡಲ್ ಹಾಕಿದ್ದಾರೆ ಅಂತ. ಇನ್ನು ನೆನ್ನೆ ನೈಟ್ 11:30 ಆಗಿತ್ತು, ಆವಾಗ ಪೆಂಡಲ್ ಹಾಕಿದ್ರು. ನಮ್ಗೆ ಗೊತ್ತೇ ಇರಲಿಲ್ಲ ಬೆಳಗ್ಗೆ ಹಾಕ್ತಾರೇನೋ ಬಿಡು ಅಂತ ನಾವು ಸುಮ್ಮನಾಗಿದ್ವಿ. ನೋಡಿದ್ರೆ ನೈಟೆಲ್ಲ ಹಾಕ್ಬಿಟ್ಟಿದ್ರು. ಇನ್ನು ನೈಟು ಬರೀ ಪೆಂಡಲ್ ಹಾಕ್ತಾರಂತ ನಾವು ಅಂದ್ಕೊಂಡಿದ್ದೀವಿ. ಸ್ಟೇಜ್ ಕೂಡ ಅವಾಗೆ ಹಾಕ್ಬಿಟ್ಟು ಅರೇಂಜ್ಮೆಂಟ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಇನ್ನು ಅವರು ಮತ್ತೆ ಬಂದು ಅಂದರು, ನೀವೇನಾದರೂ ಕಾರ್ ತೆಗಿಯಂಗಿದ್ರೆ ಇವಾಗೆ ತೆಗೆದು ಸಪ್ರೇಟಲ್ಲಿ ಇಟ್ಕೊಂಬಿಡಿ, ಇಲ್ಲಾಂದರೆ ಪೆಂಡಲ್ ಹಾಕಿದ್ಮೇಲೆ ತೆಗಿಯೋಕ್ಕೆ ಬರಲ್ಲ ಅಂತಂದರು. ನಮ್ಮ ಮನೆಯವ್ರು ಏನು ಮಾಡಿದ್ರು, ಇನ್ನು ಸಾಮಾನೆಲ್ಲ ಕಟ್ಟಿಟ್ಟಿದ್ವಲ್ಲ ತೊಗೊಂಡೋಗೋಕ್ಕೆ, ಅದನ್ನೆಲ್ಲ ಕಾರಲ್ಲಿ ಇಟ್ಬಿಟ್ಟು ಕಾರ್ನ ಮುಂದೆ ಹೋಗಿ ನಿಲ್ಲಿಸ್ಬಂದರು. ಇನ್ನು ಅಲ್ಲಿ ಅವತ್ತು ಹೋಗಿದ್ದು ಒಳ್ಳೇದೇ ಆಗೋಯ್ತು. ನಾವು ಗ್ರಾಸರಿ ಎಲ್ಲ ತೊಗೊಳೋದಿತ್ತು ಸ್ವಲ್ಪ ಜಾತ್ರೆಗೆ, ಹಾಗಾಗಿ ತೊಗೊತಾ ಇದ್ವಿ. ನಾನು ಈ ಥರ ಕೆ ಜಿಗಟ್ಟಲೆ ನಮ್ಗೆ ಎಷ್ಟು ಬೇಕು ಅಷ್ಟು ಕೆ ಜಿ ಹಾಕ್ಕೊಂಡು ತೂಕ ಮಾಡಿಸ್ಕೊತೀವಲ್ಲ, ಅದು ಆ ಥರನೇ ನಾನು ತೊಗೊಳೋದು. ಪ್ಯಾಕೆಟ್ ಎಲ್ಲ ಜಾಸ್ತಿ ತೊಗೊಳಲ್ಲ. ಅಂದರೆ ಈ ಥರ ಲೂಸಲ್ಲಿ ಐಟಮ್ಸ್ ಇಲ್ಲ ಅಂದರೆ ಮಾತ್ರ ಪ್ಯಾಕೆಟಲ್ಲಿ ತೊಗೊತೀನಿ. ಇಲ್ಲೇನು ಗೊತ್ತಾ, ಪ್ಯಾಕೆಟಲ್ಲಿ ಇಲ್ಲಿ ಲೂಸ್ ನಾವು ತೊಗೊತೀವಲ್ಲ, ಇಲ್ಲಿ 1 ಕೆ ಜಿಗಿರೋ ರೇಟು ಅಲ್ಲಿ ಅರ್ಧ ಕೆ ಜಿಗೇ ಇರುತ್ತೆ. ಹಾಗಾಗಿ ನನಗೆ ಎಷ್ಟು ಕೆ ಜಿ ಬೇಕೋ ಅಷ್ಟು ಕೆ ಜಿ ಆ ಥರ ತೂಕ ಮಾಡೇ ತೊಗೊಳೋದು. ನಮ್ಮ ಮನೆಯವ್ರು ಅಂತ ಇದ್ರು ಪ್ಯಾಕೆಟೇ ತೊಗೊಂಬಿಡು ಅಂತ. ಇನ್ನು ಪ್ಯಾಕೆಟಲ್ಲಿ 1 ಕೆ ಜಿಗೆ 66 ರೂಪಾಯಿ ಇದೆ ಅದು ಸಕ್ಕರೆ. ಲೂಸ್ ತೊಗೊಂಡಾಗ ನಮಗೆ 44 ರೂಪಾಯಿ ಇದೆ. ಅದೇ ಡಿಸ್ಕಷನ್ ನಡೀತಾಯಿತ್ತು, ಪ್ಯಾಕೆಟ್ ತೊಗೊಳೋದಾ ಈ ಥರ ತೂಕ ಮಾಡಿ ತೊಗೊಳೋದಾ ಅಂತ. ಇನ್ನು ನಮ್ಮ ಮನೆಯವ್ರಿಗೂ ನನಗೂ ಅಲ್ಲೇ ಫೈಟಿಂಗ್ ನಡೆದ್ಬಿಟ್ಟಿತ್ತು. ನೀನು ಸುಮ್ಮನೆ ಟೈಮ್ ಪಾಸ್ ಮಾಡ್ತೀಯ ನೀನು ತೊಗೊತಾ ಅಂತ. ಏನಾಗಲ್ಲ, ಒಂದು 5 ನಿಮಿಷ ಇರ್ರಿ, ನನಗೆ ರೂಢಿ ಇದೆ. ಡಿಮಾರ್ಟಲ್ಲೆಲ್ಲ ನಾವು ಇದೇ ಥರನೇ ತೊಗೊಳೋದು. ಹಾಗಾಗಿ ಇನ್ನೇನು ಮಾಡೋದು ಅಂಥೇಳಿ ತೊಗೊತಾ ಇದ್ವಿ. ಇನ್ನು ನಮ್ಮ ಮಕ್ಕಳು ಕಟ್ಕೊಂಡು ಮಾಲ್ಗಿಲ್ಲಿಗೆ ಹೋಗ್ಬಿಟ್ರೆ ಫಸ್ಟ್ ಅವ್ರಿಗೆ ತಿನ್ನೋ ಐಟಮ್ಸ್ ಕೊಡಿಸ್ಬಿಡ್ಬೇಕು ನಾವು ಗ್ರಾಸರಿ ಎಷ್ಟು ಶಾಪಿಂಗ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಇನ್ನು ತಿನ್ನೋ ಐಟಮ್ಸ್ ತೊಗೊಳೋದು. ಇನ್ನು ಅಲ್ಲಿ ತೊಗೊಂಡು ನಾವು ಮಧ್ಯಾಹ್ನ ಊಟ ಸಹ ಮಾಡಿರಲಿಲ್ಲ. ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಗೀಕ್ಸ್ ಎಲ್ಲ ತಿನ್ಕೊಂಡು ಹೋಗೋ ಅಷ್ಟರೊಳಗೆ ಒಂದು 8-8:30 ಆಗೋಗಿತ್ತೇನೋ. ಮತ್ತು ನಮ್ಮ ಮನೆಯವ್ರು ಅಂತಾಯಿದ್ರು, ಏನಾದರೂ ಬಿಟ್ಟಿದೀಯಾ ಹೇಳು ಅಂತ. ಇನ್ನು ಮತ್ತೆ ಹೋದ್ಮೇಲೆ ನೀನು ಅದನ್ನಿಲ್ಲ ಇದಿಲ್ಲ ಅನ್ನೋಂಗಿಲ್ಲ, ಇವಾಗೆ ತೊಗೊಂಡ್ಬಿಡು ಅಂತ. ಇನ್ನೇನು ಮಾಡೋದು, ಹೆಂಗೂ ಏನೂ ಕೆಲಸ ಇರಲಿಲ್ಲ ಅಷ್ಟಾಗಿ. ಸಂಪು ತೊಳೆಯೋದೊಂದು ಕೆಲಸ ಇತ್ತು. ಹಾಗಾಗಿ ನಿಧಾನಕ್ಕೆ ಶಾಪಿಂಗ್ ಮಾಡ್ಕೊಂಡು ಹೋದ್ರೆ ಆಯಿತು ಬಿಡು, ಮಾಡೋದವ್ರು ಏನಿದೆ ಅಲ್ಲಿ ಅಂತ ಹೇಳಿ ನಾವು ನಿಧಾನವಾಗಿ ತೊಗೊತಾ ಇದ್ವಿ ರೇಷನ್ನು. ಇನ್ನು ವೀಕೆಂಡಲ್ಲಿ ಮಾಲ್ಗಳಿಗೆ ಹೋಗಬಾರ್ದು ಅನಿಸ್ಬಿಡುತ್ತೆ ನನಗೇನೋ. ಯಾಕಂತಂದರೆ ಮಾಲ್ಗಳಿಗೆ ಹೋದರೆ ಬಿಲ್ ಹಾಕ್ಸೋದೇ ಒಂದು ಪಜೀತಿ ನಮಗೆ. ಅಲ್ಲೇ ಒಂದು 1/2 ಅವರ್ ಟೈಮ್ ಪಾಸ್ ಆಗೋಗಿತ್ತು. ಇನ್ನು ಬಿಲ್ ಹಾಕ್ಸ್ಕೊಂಡು ಹೋಗೋ ಅಷ್ಟೊತ್ತಿಗೆ 6-6:30 ಆಗೋಯ್ತು. ನಾವು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಟೈಮ್ ಪಾಸ್ ಮಾಡಿ ಇನ್ನು ರೇಷನ್ಗೊಂದು 2 ಅವರ್ಸ್ ಅಲ್ಲೇ ಟೈಮ್ ಪಾಸ್ ಮಾಡಿದ್ವಿ. ಇನ್ನೆಲ್ಲ ಸ್ನ್ಯಾಕ್ಸ್ ತಿನ್ನೋದ್ರಲ್ಲಿ ಅಲ್ಲೊಂದು 1/2 ಅವರ್ಸ್ ಟೈಮ್ ಪಾಸ್ ಹಾಗೆ ಹೋಯಿತು. ಇನ್ನು ಮನೆಗೆ ಹೋಗೋದಷ್ಟೊತ್ತಿಗೆ ಒಂದು 6:30 ಆಗೋಗಿತ್ತು. ಇನ್ನೇನು ಮಾಡೋದು ಅಂಥೇಳಿ ಹೊರಟ್ವಿ ನಾವು. ಹೋಗಿ ಅಲ್ಲೇನು ಮಾಡಿಲ್ಲ, ಸಂಪೆಲ್ಲ ನೀರು ಖಾಲಿ ಮಾಡಿಬಿಟ್ಟು ನಮ್ಮ ಮನೆಯವರು ಎಲ್ಲ ನೀರೆಲ್ಲ ತೆಗೆದ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಒಣಗೋಗ್ಬಿಡುತ್ತೆ. ಆವಾಗ ಸುಣ್ಣ ಹಚ್ಬೋದು ಸಂಪಿಗೆಲ್ಲ ಅಂಥೇಳಿ. ಇನ್ನು ನಮ್ಮ ಮನೆಯವ್ರಿಗೆ ರೇಗಿಸ್ತಾ ಇದ್ದೆ, ನೀವು KB ಕೆಲಸ ಮಾಡೋದು ಬಿಟ್ಬಿಟ್ಟು ಇದನ್ನೇ ಮಾಡ್ತಾಯಿರ್ರಿ ಅಂತ. ನೋಡಿ ನಮ್ಮ ಮನೆಯವರು ಸ್ಟೂಲ್ ಹಾಕ್ಕೊಂಡು ಕೆಳಗೆ ಇಳಿದು ಸಂಪ್ ಕ್ಲೀನ್ ಮಾಡೋದಕ್ಕೆ ನನಗೆ ಸಿಕ್ಕಾಪಟ್ಟೆ ನಗು ಬಂದುಬಿಟ್ಟಿತ್ತು. ಏನು ಟೆಕ್ನಿಕ್ ಯೂಸ್ ಮಾಡಿ ಹೋಗ್ತಾಯಿದ್ದಾರೆ, ಇಲ್ಲಾಂದರೆ ಹೆಂಗೆ ಹತ್ತು ಬರೋದು ಅಂತ. ಅದನ್ನೇ ರೇಗಿಸ್ತಾ ಇದೆ, ನೀನು ಇಲ್ಲಿರಬಾರ್ದಾಗಿತ್ತು, ಎಲ್ಲೋ ಇರಬೇಕಾಗಿತ್ತು ಅಂತ. ಇನ್ನು ಬೆಳಗ್ಗೆ ಸುಣ್ಣ ಹಚ್ಚೋಕ್ಕೆ ನೈಟ್ ಕ್ಲೀನ್. ಏನು ಮಾಡ್ತಾಯಿದ್ದೀರಾ? ಸುಣ್ಣ ಬೆಳ್ತಾರೆ ಸಂಪಿಗೆ. ಸುಮ್ಮನೆ ನಾಳಿಂದ ಕೆಲ್ಸಕ್ಕೆ ರಿಸೈನ್ ಮಾಡಿ ಪೇಂಟ್ರ್ ಕೆಲ್ಸಕ್ಕೆ ಹೋಗ್ಬಿಡೋದು.
ನೀವು ಈಗ ನೋಡ್ತಿರೋ ಮನೆ ಹೋದ ವಾರ ಈ ಥರ ಇರಲಿಲ್ಲ. ಎಲ್ಲಿ ಮುಟ್ಟಿದ್ರು ಧೂಳಾಗೋಗ್ಬಿಟ್ಟಿತ್ತು. ನನಗಂತೂ ಒಂಥರ ಸಾಯಂಕಾಲ ಹೋದ್ವಲ್ಲ ನಾವು, ಶನಿವಾರ ಸಾಯಂಕಾಲ, ಭಾನುವಾರ ನಂಗೆ ನೈಟೆಲ್ಲ ನಿದ್ದೆನೇ ಬಂದಿಲ್ಲ. ಹೆಂಗಪ್ಪ ಕ್ಲೀನ್ ಮಾಡೋದು, ಅದು ಮಕ್ಕಳು ಹಿಡ್ಕೊಂಡು ನಾನು ಇಷ್ಟೆಲ್ಲ ಕ್ಲೀನ್ ಮಾಡ್ತೀನೋ ಇಲ್ವಾ ಅನಿಸ್ಬಿಟ್ಟಿತ್ತು. ಮನೆ ಬಾಗ್ಲು ಹಾಕ್ಕೊಂಡು ಏನಾದರೂ ಹೋಗ್ಬಿಟ್ರಂತೂ ಒಂದು ವಾರ 15 ದಿವಸ, ಇದು ಸುಮಾರು ಒಂದು 7 ತಿಂಗಳು ಆಗೋಯ್ತೇನೋ, ಧೂಳು ಮುಣುಗ್ ಎದ್ಬಿಟ್ಟಿತ್ತು ಮನೆಯೆಲ್ಲ. ಏನು ಮುಟ್ಟಿದ್ರು ಧೂಳು. ಅದರಷ್ಟು ಕ್ಲೀನ್ ಮಾಡಿದ್ದೀವಿ. ಇನ್ನು ಹೆಂಗಿದ್ರು ಗುರುವಾರ ಜಾತ್ರೆ ಇತ್ತಲ್ವಾ, ಲಾಸ್ಟ್ ಒಂದು ಸತಿ ಸಂಪ್ ತೊಳೆದು ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂಥೇಳಿ ಬಂದಿದ್ವಿ ನಾವು. ಇನ್ನು ನನ್ನ ಮಕ್ಕಳ ಕೈಯಲ್ಲಿ ನನಗಂತೂ ಕಸ ಗುಡಿಸಿನೇ ಸಾಕಾಗೋಗ್ಬಿಟ್ಟಿತ್ತು. ಯಾಕಂದರೆ ನಾನು ಕಸ ಗುಡಿಸೋದಕ್ಕೂ ಅವ್ರು ಬಿಸ್ಕೆಟ್ ತಿನ್ಸಲ್ಲೋದಕ್ಕೂ ಅದನ್ನೇ ಮಾತಾಡ್ತಾಯಿದ್ದೆ ನಾನು ನಮ್ಮ ಮನೆಯವ್ರ ಹತ್ರ. ಎಲ್ಲಿ ಮುಟ್ತೀವೋ ಅಲ್ಲಿ ಬಿಸ್ಕೆಟ್ ಪುಡಿ, ಆ ಥರ ಆಗೋಗ್ಬಿಟ್ಟಿತ್ತು. ಇನ್ನು ಲಾಸ್ಟು ಗುಡಿಸ್ಬಿಟ್ಟು ಇನ್ನೇನು ಹೋಗ್ಬಿಡೋಣ, ಟಿಫನ್ ಹೋಟ್ಲಲ್ಲಿ ಮಾಡಿದ್ರಾಯ್ತು ಅಂತ. ನಮ್ಮ ಮನೆಯವರಿಗೆ ಏನು ಗೊತ್ತಾ, ಬೆಣ್ಣೆ ದೋಸೆ ಅಂದರೆ ತುಂಬ ಇಷ್ಟ. ಹಾಗಾಗಿ ಹೋಟ್ಲಿಗೆ ಹೋಗಿ ಬೆಣ್ಣೆ ದೋಸೆ ತಿನ್ಕೊಂಡು ಹೋದ್ರಾಯ್ತು ಅಂಥೇಳಿ ಆರ್ಡ್ರ್ ಮಾಡಿದ್ವಿ. ಅದು ವೀಕೆಂಡಲ್ಲಂತೂ ಹೋಟ್ಲಲ್ಲಿ ಕಾಲು ಇಡೋಂಗೆ ಇಲ್ಲ, ಅಷ್ಟು ರಶ್ಶು. ಆದ್ರೂ ವೆಯ್ಟ್ ಮಾಡಿ ಬೆಣ್ಣೆ ದೋಸೆ ತಿಂದ್ಕೊಂಡು ನಾವು ನಮ್ಮ ತವ್ರ ಮನೆಗೇನೋ ಹೋದ್ವಿ. ಅಲ್ಲಿ ನಮ್ಮ ಆಂಟಿ ಕರ್ಕೊಂಡು ಬರೋಣ ಜಾತ್ರೆಗೆ ಅಂತ. ಇನ್ನು ಬಂದ್ವಿ ನಾವು ಊರಿಗೆ. ಇನ್ನು ಬಂದಮೇಲೆ ನೋಡಿ, ನಮ್ಮ ತಂಗಿಗೆ ನಾನು ವಿಡಿಯೋ ಮಾಡೋದೇ ಗೊತ್ತಿಲ್ಲ. ವಿಡಿಯೋ ಮಾಡೋದು ನೋಡ್ಬಿಟ್ಟು ಎದ್ದೇ ಹೊಟ್ಟೋದ್ಲು. ಇನ್ನು ನಮ್ಮ ಮನೆಯವರು ಫೋನು ಎಲ್ಲೋದ್ರೂ ಫೋನು ಅವ್ರಿಗೆ. ಫೋನ್ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ ಅವ್ರು, ಯಾವ ಕಡೆನೂ ಗಮನನೇ ಹಾಸಲ್ಲ. ಇನ್ನು ನಮಗೂ ಅಲ್ಲಿ ಹೋದರೆ ಸ್ವಲ್ಪ ಮೈಂಡ್ ಫ್ರೀ ಇರುತ್ತೆ. ಯಾಕೆ ಅಂತಂದರೆ ನನ್ನ ಮಕ್ಕಳು ಅವ್ರ ತಾತ ಅಜ್ಜಿ ಜೊತೆಗೆ ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ನಮ್ಮ ಹತ್ರ ಬರೋದೇ ಇಲ್ಲ. ಹಾಗಾಗಿ ನಾವು ಕರೆಯೋಕ್ಕೆ ಹೋಗಲ್ಲ. ಅವರೇ ಎಲ್ಲ ಟೀ ಕುಡಿಸೋದು, ಊಟ ಮಾಡಿಸೋದು ಎಲ್ಲ ಅವರೇ ಮಾಡ್ಬೇಕು ಅವ್ರಿಗೆ. ಅದೊಂಥರ ಅವ್ರಿಗೂ ಖುಷಿ, ಇವ್ರಿಗೂ ಖುಷಿ. ಇನ್ನು ಬರಬೇಕಾದ್ರೆ ನಮ್ಮ ಜೊತೆಗೆ ಹೋಗೋದೇ ಬೇಡ ಅಂತಾರೆ ಅವರು ಊರಿಗೆ. ಅವ್ರಿಗೇನೋ ಒಂಥರ ಮೈಂಡ್ ಫ್ರೀ ಆಗಿರುತ್ತೆ. ಇಲ್ಲಿ ಕರ್ಕೊಂಡು ಓಡಾಡ್ತಾರಲ್ವ ಅವರು, ಹಾಗಾಗಿ ಮನೆಗೆ ಹೋಗೋದೇ ಬೇಡ, ಇಲ್ಲೇ ಇದ್ಬಿಡೋಣ ಅಂತ ಹೇಳ್ತಾರೆ. ಇನ್ನು ಏನು ಮಾಡಕತ್ತಿ ತಿಂತಿ ಗುಂಡ ಮಲ್ಸಾಕಿಡ ಅವಂಗೆ ಇವತ್ತು ಹರ ಉರಿ ಆದಂಗ ಐತೀಗ ಕಿತಾಪತಿ ಮಾಡಾಕ. ಹೊಕ್ಕನ ತಗೊಳ್ಳೋದು ಚುಚ್ಚು 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 ಇದೆಲ್ಲ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಯಂಕಾಲ 6:30 ಆಗೋಗಿತ್ತು. ನಾವು ಮನೆಗೆ ಬರೋ ಅಷ್ಟೊತ್ತಿಗೆ. ಈಗ ಚಳಿಗಾಲದಲ್ಲಿ ದಿನ ಕಡಿಮೆ, ನೈಟ್ ಜಾಸ್ತಿ ಅಲ್ವಾ, ಹಾಗಾಗಿ ಬೇಗ ಕತ್ಲಾಗೋಗ್ಬಿಡುತ್ತೆ. 5:30 ಅನ್ನೋ ಅಷ್ಟೊತ್ತಿಗೆ ಕತ್ಲೆ ಆಗೋಗ್ಬಿಡುತ್ತೆ. ಇನ್ನು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದು ಸಬ್ಸ್ಕ್ರೈಬ್